ಸಭೆಯ ಅಜೆಂಡಾಗಳು ಯಾವುದೇ ರೀತಿಯಲ್ಲಿ ಇನ್ನೂ ಸರ್ಕ್ಯುಲೇಟ್ ಏನಾಗಿಲ್ಲ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಜೆಪಿ ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಟಿಡಿಪಿ ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. ಜೆಡಿಎಸ್ ಡಿಮ್ಯಾಂಡ್ ಏನಾದ್ರು ಇದು? ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರ ಒಂದು ನಮ್ಮ ಪಕ್ಷದಲ್ಲಿ ನಿಲ್ಲಿಟ್ಟುಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ಅದು ಟೈಮ್ ಬಂದಾಗ ಹೇಳೋಣ. ಹೀಗೆ ನಮ್ಮ ಅಲ್ಲಿಯ ಪರಿಸ್ಥಿತಿಗೆ ಯಾವ ತೀರ್ಮಾನ ಸೂಕ್ತ ಅಂತಕ್ಕಂಥದ್ದು ನಾಯಕರಿಗೆ ಗೊತ್ತಿದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗ್ತೀರಿ ಅನ್ನುವಂತ ಕೆಲವು ಮಾತುಗಳು ಕೇಳಿ ಬರ್ತಿದ್ದಾವೆ. ನಮ್ಮ ಒಂದು ಪಕ್ಷದ ಪ್ರಮುಖವಾದಂತ ಆಸಕ್ತಿ ಇರ್ತಕ್ಕಂಥ ಇಲಾಖೆ ನಮ್ಮ ಏನೋ ಒಂದು ಫಾರ್ಮಿಂಗ್ ಕಮ್ಯುನಿಟಿ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದ ಹೋರಾಟ. ಇವತ್ತು ಕೃಷಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳ ಬಗ್ಗೆ ಮೊದಲಿಂದ ನಮ್ಗೆ ಆಸಕ್ತಿ ಇದೆ. ಅದು ನೋಡೋಣ ಏನೇನು ತೀರ್ಮಾನಗಳಾಗುತ್ತೆ. ಕರ್ನಾಟಕದಲ್ಲಿ ಸೌತ್ ಅಲ್ಲಿ ಒಳ್ಳೆ ಬೆನಿಫಿಟ್ ಆಯಿತು, ಆದ್ರೆ ನಾರ್ತ್ ಅಲ್ಲಿ ಯಾಕೋ ಬೆನಿಫಿಟ್ ಆಗಿಲ್ಲ, ಯಾಕೆ? ಅದು ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡತಕ್ಕಂಥ ವಿಷಯ ಅಲ್ಲ. ನಾವು ಸಭೆಯಲ್ಲಿ ಕೂತಾಗ ಅದರ ಬಗ್ಗೆ ಚರ್ಚೆಗೆ ಬಂದರೆ ಎಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳಾಯಿತು ಅಂತಕ್ಕಂಥ ಬಗ್ಗೆ ಅಲ್ಲಿ ಚರ್ಚೆ ಮಾಡಿ. ಓಕೆ, ಥ್ಯಾಂಕ್ ಯು. Please tell me, brother. Today's meeting in the Prime Minister's residence, Honorable Home Minister and BJP President invited me to the evening meeting. I am attending that meeting. There is no big agenda from our side. We wanted to form the government without any hurdles. That is our top priority under the leadership of Narendra Modi ji. I don't know when is the time was fixed for the vote taking ceremony. I think after the meeting of Prime Minister's residence, all those things they will going to announce. When the government will be formed? Don't know. Actually, after the meeting, they will. I think they will disclose it. Sir, what are the key portfolio? What are the key portfolio? Prajwal Revanna defeat the seat. What was the reason as per your view? Prajwal Revanna's defeat. No, that is expected. One part of the voters, they expected that. But because of some their local issues, he lost the election. Not for this incident, what is going on in the country. In that regard, he is not defeated. Locally, some problem was there. In that miscommunication and the support from one section of one group. Because of that, we lose that election. Sir, what did you say about India Line, sir? What about India Line, sir? India Line? It will not going to helpful to the country's development. India's alliance will not going to helpful to the country.
because there several friends who are come together to form that India alliance. We know we have several experience in the past. It will not going to affect on the develop to the country, stable government to the country. It will not going to successfully. It will not going to succeed. You think Mr. Naidu will stick to NDA for long? Well, definitely, I think he will take. He is a matured politician. He know everything. He will not going to take any negative decisions. ಸರ್, ಈಗ ನಿತೀಶ್ ಕುಮಾರ್ ಈ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ನಿತೀಶ್ ಕುಮಾರ್ ಅವರು ನೀವು ಬಹಳಷ್ಟು ಬಾರಿ ಏನಂದ್ರೆ ಭೇಟಿಯಾಗಿದ್ರಿ, ಚರ್ಚೆ ಮಾಡಿದ್ರಿ. ಆ ಸಂದರ್ಭದಲ್ಲೂ ಏನಂತಂದ್ರೆ ಯಾವ ರೀತಿಯಾಗಿ ನೋಡ್ತೀರಾ ನೀವು ಅಂತ? ಈಗ ನಿತೀಶ್ ಕುಮಾರ್ ಅವರು ಹಿಂದೆ ಈವನ್ ವೆನ್ ಆನರಬಲ್ ಲೇಟ್ ವಾಜಪೇಯಿ ಜಿ was Prime Minister of this country. At that time also, he worked with BJP. He had a long relationship with BJP. I think Nitish Kumar will not going to take any negative steps in this situation. But we are going to solidly, I think my conscience is telling that he is going to solidly stand behind Narendra Modi. ಸರ್, ಈಗ JDU ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.